ಹೋಗ್ಲಿ, ಈ ಶೋ ಪೂರ್ತಿ ನೀನೇ ಮುಗಿಸ್ಕೊಂಡ್ಬಿಡು ಹೋಗ್ಲಿ, ಬೇರೆಯವ್ರಿಗೆ ಅವಕಾಶನ ಕೊಡ್ಬೇಡ, ಕೆಚ್ಚಾಡ್ಕೊಂಡು ಈ ಶೋ ಪೂರ್ತಿ ತಡೀರಿ, ಈಗ ನೀವು ಕೇಳಿದ್ರಲ್ವಾ, ಅವ್ರು ಉತ್ತರ ಕೊಡ್ತಾರೆ. ಹೇಳಿ, ಉತ್ತರ ಕೊಡಿ. ತಡೀರಿ. ಗೋಲ್ಡ್ ಕೃಷ್ಣಮೂರ್ತಿ ಅವರೇ. ಆನಂದ್ ಮೇಡಮ್, ಓಕೆ, ಒಂದೇ ನಿಮಿಷ ಮೇಡಮ್. ಈಗ ಆನಂದ್ ಗುರು ವಿಚಾರ ನಿನಗೆ ಒಂದಿಂಚು ಗೊತ್ತಿಲ್ಲ ಜಯಮ್ ಅವ್ರೆ, ಆಯ್ತು, ಗೌರವ ಬೇಕು, ಗೌರವದಲ್ಲಿ ಮಾತಾಡ್ತೀನಿ. ಆನಂದ್ ಗುರೂಜಿ ಅವ್ರ ವಿಚಾರ ಒಂದಿಂಚು ನಿನಗೆ ಗೊತ್ತಿಲ್ಲ. ಯಾವಾಗ ಬಂದ್ರು, ಯಾವ ಏರಿಯಾಗೆ ಬಂದ್ರು, ಬನಶಂಕರಲ್ಲಿ ಏನ್ ಮಾಡಿದ್ರು, ಯಾವ ದೇವಸ್ಥಾನದಲ್ಲಿ ಏನೇನ್ ಕದ್ರು, ಏನೇನಾಯ್ತು. ಒಬ್ಬ ಸ್ವಾಮೀಜಿನ ಉಳಿಸ್ಕೊಳಕ್ಕೆ ನಿನ್ನ ಪ್ರಯತ್ನ ಆದ್ರೆ ಇಡೀ ಕರ್ನಾಟಕದಲ್ಲಿ ಮೋಸ ಹೋಗ್ತಿರೋಂತ ಪ್ರತಿ ಕನ್ನಡಿಗರನ್ನು ಉಳಿಸೋದೇ ನನ್ನ ಕರ್ತವ್ಯ. ನನ್ನ ಮೇಲೆ FIR ಆಗಿದೆ. ಆನಂದ್ ಗುರೂಜಿ ಅನ್ಯಾಯ ಆಗಿದೆ ಅಂದ್ರೆ ನಾನು ಅವ್ರ ಪರ ಹೋರಾಟ ಮಾಡಕ್ ರೆಡಿ. ಕೃಷ್ಣಮೂರ್ತಿ ಅವರೇ, ನೀವು ಪ್ರಶ್ನೆ ಕೇಳಿದ್ರಲ್ವಾ, ಪ್ರಶ್ನೆಗೆ ಉತ್ತರ ಬೇಕಾ, ಒಟ ಅಂತ ಬರೀ ಮಾತಾಡ್ತಾ ಇರ್ಬೇಕಲ್ಲ, ಉತ್ತರ ಕೊಡ್ಲಿ. ಮತ್ತೆ ತಾಳ್ಮೆಯಿಂದ ಇರಿ, ಮಾತಾಡಿ ಸರ್. ಜಯಮ್ ಅವ್ರೆ, ನಿಮ್ಗೆ ಆನಂದ್ ಗುರೂಜಿ ಬೇಕು, ಆದ್ರೆ ನನಗೆ ಕರ್ನಾಟಕದಲ್ಲಿ ಇರೋ ಜನ ಬೇಕು. ಈ ಗ್ಯಾರಂಟಿ ನ್ಯೂಸ್ ಅವ್ರಿಗೂ ಜನ ಬೇಕು, ಕರ್ನಾಟಕ ಜನಕ್ಕೆ. ಕೃಷ್ಣಮೂರ್ತಿ ತಪ್ಪು ಮಾಡಿದ್ರು ಇವ್ರು ಸ್ಟೋರಿ ಮಾಡ್ಬೇಕು, ಆನಂದ್ ಗುರೂಜಿ ತಪ್ಪು ಮಾಡಿದ್ರು ಮಾಡ್ಬೇಕು, CM ಮಾಡಿದ್ರು ಮಾಡ್ಬೇಕು. ಇವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಸೇಮ್ ಸಾಮ್ರಾಟ್ ಟಿವಿ ಆಗಿರ್ಲಿ, ಲೈವ್ ಆಗಿರ್ಲಿ, ಮಾಡ್ಬೇಕಾಗಿರೋ ತಪ್ಪು ಮಾಡಿದವನ್ನ ಗುರ್ಸ್ಬೇಕಾದ್ರೆ ಒಂದು ಪತ್ರಕರ್ತವರೇ ಕರ್ತವ್ಯ. ಅದ್ರ ನಾನ್ ಮಾಡಿದ್ದೀನಿ. ನೀವ್ ಮಧ್ಯದಲ್ಲಿ ಬಂದ್ಬಿಟ್ಟು ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ನಿನ್ಗೆ ವಿಚಾರಗಳೇ ಗೊತ್ತಿಲ್ಲ. ಕರ್ಸಿ ಆನಂದ್ ಗುರೂಜಿನ, ನಾಳೆ ಇದೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಕುತ್ಕೊಳ್ಳೋಣ, ಪೂರ್ತಿ ಡಾಕ್ಯುಮೆಂಟ್ ಸಮೇತ ತರ್ತೀನಿ. ಗ್ಯಾರಂಟಿ ನ್ಯೂಸ್ ಅಲ್ಲೇ ಒಂದ್ ಟೈಮ್ ಫಿಕ್ಸ್ ಮಾಡ್ಬಿಡಕ್ಕೆ ಹೇಳಿ ಆನಂದ್ ಗುರೂಜಿಗೆ, ನಮ್ಗಿಬ್ರಿಗೂ ಡಿಸ್ಕಷನ್ಗೆ. 25ನೇ ತಾರೀಕು ನಾನು ಹೋರಾಟ ಮಾಡಲ್ಲ, 25ನೇ ತಾರೀಕು ಪ್ರೆಸ್ ಮೀಟ್ ಮಾಡಲ್ಲ, ನಾಳೆನೆ ಆನಂದ್ ಗುರೂಜಿ ಬರಕ್ ಹೇಳಿ. ಆನಂದ್ ಗುರೂಜಿ ಸಂಪೂರ್ಣ ಇಂಚಿಂಚು ಮಾಹಿತಿ ಇದೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಪ್ರಸಾರ ಮಾಡೋಣ. ಕೃಷ್ಣಮೂರ್ತಿ ಕೇಳಿಸ್ಕೊಳ್ಳಿ, ನಾನು ವಿದ್ಯಾ ಮಾತಾಡ್ತಾ ಇರೋದು. ಆರಂಭದಿಂದಲೂ ದಿವ್ಯಾ ವಸಂತ ಹೇಳ್ತಾ ಇದ್ರು 25ಕ್ಕೆ ನಾವು ಸುದ್ದಿಗೋಷ್ಠಿಯನ್ನ ಇಟ್ಟಿದೀವಿ ಅಂಡ್ ಏನೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ದಯವಿಟ್ಟು ಅದು ಯಾವ ಡಾಕ್ಯುಮೆಂಟ್ಸ್, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದ್ ಸ್ವಲ್ಪ ಹೇಳ್ಬಿಟ್ರೆ. ಮೇಡಮ್, ಫಸ್ಟ್ ಒನ್ ಅವ್ರದ್ದು ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಒಂದು. ಎರಡನೇದು, ಎಷ್ಟು ಜನದ ಹತ್ರ ಇವರು 3 ಲಕ್ಷ 2 ಲಕ್ಷ ಸುಮಾರು 180 ಜನ ನಮ್ಮ ಹತ್ರ ಕಂಪ್ಲೇಂಟ್ದಾರರು, ವಾಯ್ಸ್ ರೆಕಾರ್ಡು, ವಿಡಿಯೋ ರೆಕಾರ್ಡ್, ಇದೇ ರೆಕಾರ್ಡ್, ಇದು ನಿಮ್ಮಲ್ಲೂ ರೆಕಾರ್ಡ್ ಆಗ್ತಾ ಇರುತ್ತೆ, ನಿಮ್ ಗಮನದಲ್ಲಿ ಇರ್ಲಿ ಮೇಡಮ್. ಅಷ್ಟು ಜನ ಬಂದು ನಮ್ಮ ಕಂಪ್ಲೇಂಟ್ ಕೊಟ್ಟಿರೋಂಥ ವಿಡಿಯೋಗಳು, ಅವ್ರು ಹತ್ಕೊಂಡಿರೋದು, ಸುಟ್ಕೊಂಡಿರೋದು, ಅದೊಂದು. ಮೂರನೇದು, 2017ನೇ ಇಸ್ವಿಯಲ್ಲಿ ಯಾರ ಮೇಲೆ FIR ಮಾಡಿದ್ರು, ಕೋರ್ಟ್ ಅಲ್ಲಿ ಹೋಗಿ ಹೆಂಗ್ ರಾಜಿ ಮಾಡ್ಕೊಂಡ್ಬಂದ್ರು, ಅವೆಲ್ಲಾನು. ನಾಲ್ಕನೇದು, ಇದೇ ಆನಂದ್ ಗುರೂಜಿನ FIR ಕಾಪಿಯಲ್ಲಿ ನಮ್ಮ ಹೆಸರು ತೋರಿಸಿದ್ರಲ್ಲ, ಬಡಿಯಕ್ ಬಂದ್ರು ಅಂತ. ಇದು ನಾವು ಬಡಿಯಕ್ ಹೋಗಿರೋದು ಅಲ್ಲ. ಅದು ಆಲ್ರೆಡಿ ಅವ್ರ ಆಶ್ರಮದ ಪಕ್ಕದಲ್ಲೇ ಬೋವಿಯಲ್ಲಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರೋ ಜನ ಆನಂದ್ ಗುರೂಜಿನ ಒಡೆಯಕ್ ಹೋಗಿದ್ದು, ಜಗಳ ಮಾಡಿದ್ದು. ಆನಂದ್ ಗುರೂಜಿ ಆಶ್ರಮ ಬೇಡ ಅಂತ ಜಗಳ ಕಿತಾಪತಿ ಮಾಡ್ಕೊಂಡಿದ್ದಾಗ ಕಾರಣ ಏನ್ ಸರ್? ಮೇಡಮ್, ಅಲ್ಲಿ ಆ ಜಾಗ ಇದೆಯಲ್ಲ, ಆಕ್ಚುಲಿ ಮೂಲತಃ ಸರ್ಕಾರಿ ಜಾಗ ಅಂತ ಇದ್ದಿದ್ದು, ಸರ್ಕಾರಿ ಜಾಗನೇ. ಆದ್ರೆ ನಂಜಪ್ಪ ಅಂತ ಒಬ್ಬ ವ್ಯಕ್ತಿ ಇದಾರೆ. ಆ ನಂಜಪ್ಪ ಯಾರು ಅಂತಂದ್ರೆ ಇದೇ ಸ್ವಾಮೀಜಿಗೆ ಸಂಬಂಧಪಟ್ಟಂತ ಗುಡ್ ಫ್ರೆಂಡ್. ಇದೇ ಜಾಗ ಇತ್ತಲ್ಲ ಮೊದ್ಲು, ಅವರು SC ಜನ, ಬೋಬಿ ಅವರು, ಅವ್ರಿಗೆ ಸಂಬಂಧಪಟ್ಟಿದ್ದ ಜಾಗ 16 ಎಕರೆ ಮೇಲ್ಪಟ್ಟು ಇದೆ ಅವ್ರದ್ದು. ಆಮೇಲೆ ಈ ಆನಂದ್ ಗುರೂಜಿ ಏನ್ ಮಾಡ್ತಾರೆ, ಇದೇ ನಂಜಪ್ಪ ಇದಾರಲ್ಲ, ನಂಜಪ್ಪನ ಬಗ್ಗೆ ಬೇರೆ ತಪ್ಪಾಗಿ ಹೇಳಿದ್ದಕ್ಕೆ ಅಲ್ಲಿರೋ ಗ್ರಾಮಕ್ಕೆ ಕೆಲವ್ರಿಗೆ ಬೇಜಾರಾಗುತ್ತೆ. ಆಮೇಲೆ ಅದೇವನ್ನ ಗಣೇಶ ಇಟ್ಟಿರ್ತಾರೆ. ಆ ಗಣೇಶನ ಸಂದರ್ಭದಲ್ಲಿ ಆನಂದ್ ಗುರೂಜಿ ಕಾರ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆನಂದ್ ಗುರೂಜಿ ಏಕವಚನದಲ್ಲಿ ತಪ್ಪಾಗಿ ಮಾತಾಡ್ಬಿಡ್ತಾರೆ ಗ್ರಾಮದ ಹುಡುಗರ ಹತ್ರ. ಆವಾಗ ಗ್ರಾಮದಲ್ಲಿ ಹುಡುಗರು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ, ನಮ್ಮೂರಲ್ಲಿ ನೀವು ಆಶ್ರಮ ಕಟ್ಕೊಂಡು ನಮ್ಮ ಬಗ್ಗೆನೇ ನೀವು ತಪ್ಪಾಗಿ ಮಾತಾಡ್ತೀರಾ ಅಂತ. ಆವಾಗ ಅಲ್ಲೆಲ್ಲ ಜನ ಎಲ್ಲ ಸೇರಿ ಸಮಾಧಾನ ಮಾಡಿ ಕಳಿಸ್ತಾರೆ. ಅದ್ಯಾಕೆ ದಿವ್ಯಾ ವಸಂತನ್ ಮೇಲೆ ಮತ್ತೆ ದಿವ್ಯಾ ವಸಂತ ಗ್ಯಾಂಗ್ ಅಂತ ನಿಮ್ಮೇಲೆ ಬರುತ್ತೆ? ಅಲ್ಲಾಗಿದ್ದ ಜಗಳ ಕಾರಣ ಇದು ಮೇಡಮ್, ಇದುವರೆಗೂ ಜಗಳನೂ ಆಗಿಲ್ಲ. ನಾ ಆನಂದ್ ಗುರೂಜಿ ಮುಖನೂ ನೋಡಿಲ್ಲ, ಆನಂದ್ ಗುರೂಜಿ ಯಾವ ಕಾರ್ ಇದೆ ಅಂತ ಗೊತ್ತಿಲ್ಲ. ಆನಂದ್ ಗುರೂಜಿಗೆ ಒಂದು ದಿನ ನಾವು ಕಾಲ್ ಮಾಡಿಲ್ಲ, ಸೆಕೆಂಡ್ ಪಾರ್ಟಿ ಕೈಲೂ ಮಾಡಿಸಿಲ್ಲ, ಥರ್ಡ್ ಪಾರ್ಟಿ ಕೈಲೂ ನಾವು ಮಾತಾಡಿಲ್ಲ. ಓಕೆ FIR ಕಾಪಿ ನೀವು ಕೂಡ ಓದಿರ್ತೀರಿ, ಅವ್ರು ಹಾಕಿರೋ FIR ಅಲ್ವಾ ಕೃಷ್ಣಮೂರ್ತಿ ಅವರೇ? ಡೇಟ್ ಎಲ್ಲ ಮೆನ್ಷನ್ ಮಾಡಿ ಅವ್ರ ಮನೆಗೆ ವಾಪಸ್ ಯಾವುದೋ ಒಂದು ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಾರ್ನ ಅಡ್ಡಗಡ್ತೀರಿ, ಬಾಯಿಗೆ ಬಂದಂಗೆ ಬೈತೀರಿ, ನಿಂದಿಸ್ತೀರಿ, ಅವಾಚ್ಯ ಪದಗಳಿಂದ ಹಣಕ್ಕೆ ಬೇಡಿಕೆ ಇಡ್ತೀರಿ, ಇವೆಲ್ಲವೂ ಸುಳ್ಳ? ಅದ್ ಏನಾದ್ರೂ ಒಂದೇ ಒಂದು ಎವಿಡೆನ್ಸ್, ಒಂದೇ ಒಂದು ಚಿಕ್ಕದೊಂದು ಎವಿಡೆನ್ಸ್ ಸಿಕ್ಬಿಟ್ರೆ, ಸ್ವಾಮೀಜಿ ಆಶ್ರಮದಲ್ಲಿ ನಾನು ಗುಲಾಮ್ನಾಗ್ ಕೆಲಸ ಮಾಡ್ತೀನಿ.